ಯತ್ನಾಳ್ ವಿರುದ್ಧ ಶಿಸ್ತು ಸಮಿತಿಯಿಂದ ನೋಟಿಸ್ ವಿಚಾರ ಇವತ್ತಷ್ಟೇ ನೋಟಿಸ್ ನೀಡಿದ್ದಾರೆ ನೋಡೋಣ ಎಂದ ವಿಜಯೇಂದ್ರ. ಒಗ್ಗಟ್ಟು ಶಿಸ್ತು ಕಾಪಾಡುವುದು ಕರ್ತವ್ಯ ಅಂದ್ರು ಅಶ್ವಥ್ ನಾರಾಯಣ್. ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ, ಕ್ರಿಕೆಟ್ ಬ್ಯಾಟ್ ಬೀಸಿ ಚಾಲನೆ ನೀಡಿದ ಸಿದ್ದರಾಮಯ್ಯ. ಸಚಿವರಾದ ಪರಮೇಶ್ವರ್, ರಾಜಣ್ಣ ಸಿಎಂಗೆ ಸಾಥ್. ಸೋಯಾಬೀನ್ ಬಣವೆಗೆ ಬೆಂಕಿ, ರೈತ ಕಂಗಾಲು. ಕಿಡಿಗೇಡಿಗಳಿಂದ ಕೃತ್ಯ. ಲಕ್ಷಾಂತರ ರೂಪಾಯಿ ಮೌಲ್ಯದ ಸೋಯಾ ಭಸ್ಮ. ಧಾರವಾಡದ ಕುರುಗಟ್ಟಿ ಗ್ರಾಮದಲ್ಲಿ ಘಟನೆ. ಬೆಳಗ್ಗೆ ಸಿಲಿಂಡರ್ ಬ್ಲಾಸ್ಟ್, ಮನೆ ಕಿಟಕಿ ಬಾಗಿಲು ಪೀಸ್. ಮೂವರ ಸ್ಥಿತಿ ಗಂಭೀರ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಆನೇಕಲ್ನ ಕಾಚುನಾಯಕನಹಳ್ಳಿಯಲ್ಲಿ ಅವಘಡ. ತಮಿಳುನಾಡು ಪುದುಚೇರಿಯಲ್ಲಿ ಜಲ ದಿಗ್ಬಂಧನ. ಉತ್ತಂಗರೆಯಲ್ಲಿ ಕೊಚ್ಚಿ ಹೋದ ಕಾರು, ಬಸ್ಗಳು. ಡೆಡ್ಲಿ ಫಂಗಲ್ನಿಂದ 11 ಜನರ ದುರ್ಮರಣ.